ಅದಕ್ಕೆ ನಂಗೆ ಆಡ್ಕೊತಾ ಇದ್ದು. ಇಷ್ಟು ದಿವಸ ನೀನು ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಿದ್ದೆ, ಇವತ್ತು ನಾವು ಹೋಗ್ತಿದ್ದು ನೀವು ಮನೇಲಿ ಬಿದ್ದಿದ್ದೋ ಅಂತ ತಿನ್ನೋಕ್ಕೆ ಅಂತ ಇಲ್ಲ. ಎಷ್ಟೊಂದು ಜನ ಇದ್ದಾರೆ, ನನಗೆ ವ್ಲಾಗ್ ಮಾಡೋಕ್ಕೆ ಒಂಥರಾಗ್ತಿದೆ. ಬೆಳಗ್ಗೆ ಎಲ್ಲ ಚಾಕ್ಲೇಟ್ ಟೆಸ್ಟ್ ಎಲ್ಲ ಇತ್ತು. 11:30 ಆಗೈತೆ, ಬೆಳಗ್ಗೆ ಅನಿಸ್ತೀನಿ. ನಾನು ಸ್ನಾನನೂ ಮಾಡಿದ್ದೀನಿ ಆ್ಯಕ್ಚುಲಿ. ನಾರ್ಮಲ್ ಪಾತ್ರೆ ಅಂಗಡಿಗೆ ಹೋದರೆ ಇದು ಒಂದು 299 399 ಸಿಗುತ್ತೆ. ಇದು ನೋಡಿದ್ರೆ 1499 ಆನ್ H&M. 3000 rupees ಏನೋ ಪರ್ ಡೇ ಅಂತೆ. ಬಿಟ್ಟು ಪ್ರಮೋಷನ್ ಮಾಡ್ತಾ ಇದ್ದೀನಿ ಇವ್ರಿಗೆ. ನೋಡಿ ಗೈಸ್, ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿತಾವೆ. ಚೆರಿ ಬ್ಲೌಸಮ್ ಚೆನ್ನಾಗಾಗಿದೆ, ನಿಮಗೆ ಚೆನ್ನಾಗೇ ಸಿಗುತ್ತೆ ಫೋಟೋಸು ಅಂತಾನೆ. ಅಲ್ಲಿ ಏನೋ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ವ್ಲಾಗ್ನ ನಾನು ಲಿಫ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಂಗಳೂರಿಗೆ ಬಂದಿದ್ದೀನಿ. ಸೊ 2 ದಿವಸ ಇರ್ತೀನಿ, ಏನೇನು ಮಾಡ್ತೀನಿ ಅಂತ ನೋಡೋಣ ಬೆಂಗಳೂರು ವ್ಲಾಗು. ಆ್ಯಂಡ್ ಇವಾಗ ಕೆಳಗಡೆ ಹೋಗಿ ಹಾಲು ತೊಗೊಂಬರ್ಬೇಕು, ಕಾಫಿ ಬೇಕು. ಬೆಳಗ್ಗೆ ಬಂದಿದ್ದೀವಿ, ಇಲ್ಲೇ ಮನೆ ಹತ್ರನೇ ಶೆಟ್ರಂಗಿದೆ ಗೈಸ್. ಸೊ ಹಾಲು ತೊಗೊಳಕ್ಕೆ ಅದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೊಂದು ಹೊಸ ಕೆಫೆ ಆಗಿದೆ ಗೈಸ್, ಅಲ್ಲ ಸಾನ್ಶೂಸ್ ಕೆಫೆ ಅಂತ, ಚೆನ್ನಾಗಿದೆ ಇದು. ನಾವಿರೋ ಮನೆ ಈಚೆಗಡೆ ಇದು ಬಾಲ್ಕನಿ. ಓಕೆ, ಸೊ ಇಲ್ಲಿ ಈ ಜಾಗದಲ್ಲಿ ಇಲ್ಲೊಂದು ರೂಮ್ಸ್ ಥರ ಇತ್ತು. ಅಂದರೆ ಒಂದು ಲೈಕ್ ಒಂದು ಆಫೀಸ್ ಥರನೂ ಇತ್ತು, ರೂಮ್ ಥರನೂ ಇತ್ತು. ಅದೊಂಥರ ಒಂದು ಬೆಡ್ಡು, ಆಮೇಲೆ ಏನೋ ಕಿಡ್ಸ್ ರೂಮ್ ಥರ ಏನೋ ಇತ್ತು. ಸೊ ಅದನ್ನು ಇವಾಗ Airbnb ಮಾಡಿದ್ದಾರೆ. ಸಿ ಇಲ್ಲಿ, ಆ್ಯಂಡ್ ಇಲ್ಲಿ ಈ ಥರ ಪೋಟಿಕೋ ಥರ ಮಾಡಿದ್ದಾರೆ. ಇದು ಚೆನ್ನಾಗಿದೆ ಆ್ಯಕ್ಚುಲಿ ನೋಡಿ. ಆ್ಯಂಡ್ ಇಲ್ಲಿ ಒಳಗಡೆ ತೋರ್ಸೋಕ್ಕಾಗಲ್ಲ ಆ್ಯಕ್ಚುಲಿ. ಮುಂಚೆ ಓಪನ್ ಇತ್ತು ಅಂದರೆ ಬ್ಲ್ಯಾಕ್ ಕಲರ್ ಶೀಟ್ ಹಾಕಿರಲಿಲ್ಲ, ಇವಾಗ ಕ್ಲೋಸ್ ಮಾಡಿದ್ದಾರೆ. Airbnb-ಗಂತೆ ಐ ಡೋಂಟ್ ನೋ ಯಾರು ಬರ್ತಾರೆ ಇಲ್ಲಿ ಅಂತ. ಬಿಕಾಸ್ 3000 rupees ಏನೋ ಪರ್ ಡೇ ಅಂತೆ. ಬಂದು ಬರ್ತಾರೆ ಜನ, ಹೇಳೋಕ್ಕಾಗಲ್ಲ. ಬಟ್ ಹಿಂಗಿದೆ ಗೈಸ್. ಬಿಟ್ಟು ಪ್ರಮೋಷನ್ ಮಾಡ್ತಾ ಇದ್ದೀನಿ ಇವ್ರಿಗೆ. ನಾನು ಸ್ನಾನ ಮಾಡಿಕೊಂಡು ಇವಾಗ ಪೆಡಿಕ್ಯೂರ್ ಮಾಡಿಸ್ಬೇಕು. ಆಲ್ಮೋಸ್ಟ್ ವರ್ಷನೇ ಆಯಿತು, ವರ್ಷದ ಮೇಲಾಯಿತು ಪೆಡಿಕ್ಯೂರ್ ಮಾಡಿಸಿ. ಈಗ ವಿಂಟರಲ್ಲಿ ತುಂಬ ಹೊಡೆದಿತ್ತು ಕಾಲು ಕೆಳಗಡೆ ಎಲ್ಲ ಒಂಥರ ಸಿಪ್ಪೆ, ಅದೇ ತದಿಯಾಗಿ ಹೊಡೆಯುತ್ತಲ್ಲ ಗೈಸ್. ಸೊ ಅದಂಗಾಗಿತ್ತು, ಅದಕ್ಕೋಸ್ಕರ ಪೆಡಿಕ್ಯೂರ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ 1 o'clock ಅರೌಂಡಲ್ಲಿ. ಸೊ ಬನ್ನಿ ಗೈಸ್, ಪೆಡಿಕ್ಯೂರ್ಗೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಓಕೆ ಗೈಸ್, ನಾನು ಫುಲ್ ರೆಡಿ ಆಗಿದ್ದೀನಿ ಪೆಡಿಕ್ಯೂರ್ ಮಾಡ್ಸೋಕ್ಕೆ. ಸೋಲೋ ಡೇಟ್. ನಮ್ಮ ಸಿಂಚನ ಜೋಸ್ನ ಅವರು ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಾ ಇದ್ದಾರೆ, ಫ್ರೆಂಡ್ ಜೊತೆ ಆಚೆ ಹೋಗ್ತಾ ಇದ್ದಾರೆ. ಇಬ್ರಿಗೂ ಮ್ಯೂಚುವಲ್ ಫ್ರೆಂಡ್ ಒಬ್ಬರೇ ಇರೋದು. ಅದಕ್ಕೆ ನಂಗೆ ಆಡ್ಕೊತಾ ಇದ್ದು. ಇಷ್ಟು ದಿವಸ ನೀನು ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಿದ್ದೆ, ಇವತ್ತು ನಾವು ಹೋಗ್ತೀವಿ ನೀವು ಮನೇಲಿ ಬಿದ್ದಿದ್ದೋ ಅಂತ. ನಾನು ಅದಕ್ಕೆ ನಾನು ಮನೇಲಿ ಬಿದ್ದಿರಲ್ಲ, ಅದನ್ನು ಬೆಳಿಗ್ಗೆ ಮಾಡ್ಸೋಕೆ ಹೋಗ್ತೀನಿ ಅಂತ ಈಗ ಹೊರಡ್ತೀನಿ. ನಾನು 1 ಗಂಟೆಗೆ ಅಪಾಯಿಂಟ್ಮೆಂಟ್ ಹೇಳಿದ್ದು, 12:20 ಬೇಗ ರೆಡಿ ಆಗಿಬಿಟ್ಟಿದ್ದೀನಿ. ಪರವಾಗಿಲ್ಲ, 1 o'clock ಅರೌಂಡ್ ಅಂತ ಅಂದಿದ್ದೆ. ನಾನು ನೆಡ್ಕೊಂಡು ಹೋಗ್ತೀನಿ, ಇಲ್ಲೇ ವಾಕೇಬಲ್ ಇದೆ. ಸೊ ಬನ್ನಿ ಗೈಸ್, ಹೋಗೋಣ. ಲೆಟ್ಸ್ ಗೋ ಆನ್ ಸೋಲೋ ಡೇಟ್. ಇಂದ ಹೋಗೋಕ್ಕೆ ಒಂದು 10 minutes ಆಗುತ್ತೆ. ಬಿಸಿಲು ಬೇರೆ, ಇನ್ನು 1 ಗಂಟೆ ಅಂದರೆ ನೆತ್ತಿಗೆ ಏರ್ಬಿಟ್ಟಿರುತ್ತೆ. ನಾನು ಯಾವಾಗಲೂ ಗಾಗಲ್ಸ್ನ ತಲೆ ಮೇಲೆ ಹಾಕೊಂಡು ಮಾಡ್ತೀನಿ, ಇವಾಗ ಇಲ್ಲಿಗೆ ಹಾಕೊಂಡು ಮಾಡ್ತೀನಿ. ಸೊ ಇದು ನನ್ನ ಔಟ್ಫಿಟ್. ಯಾವುದೋ ಒಂದು ಮಿಕ್ಸ್ ಮ್ಯಾಚ್ ದೊಗ್ಲೆ ಚೆನ್ನಾಗಿರುತ್ತೆ ಅಂತ ತೊಗೊಂಬಂದೆ. ಬಟ್ ಶೆಕೆ ಆಗ್ತಿದೆ ಆಲ್ರೆಡಿ ಇಲ್ಲಿ. ಬನ್ನಿ ಗೈಸ್. ಸೊ ಗೈಸ್, ಆಫ್ಟರ್ 15 days ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾಯಿದ್ದೀನಿ. ಡಿಆಕ್ಟಿವೇಟ್ ಮಾಡಿದ್ದೆ, ಬ್ರೇಕ್ ತೊಗೊಂಡಿದ್ದೆ. ಶಿವರಾತ್ರಿ ಹಬ್ಬದ ನೈಟ್ ಏನೋ ನಾನು ಡಿಆಕ್ಟಿವೇಟ್ ಮಾಡಿದ್ದು. ಶಿವರಾತ್ರಿ ಹಬ್ಬದ ನೈಟ್ ಏನೋ ಡಿಆಕ್ಟಿವೇಟ್ ಮಾಡಿದ್ದು. ಇವತ್ತು 28 February. ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಬ್ರೇಕ್ ಇರಲಿ ಅಂತ. ಬಟ್ ಒಂದು ಕಡೆ ಫೋಮೋನೂ ಆಯಿತು, ಬಟ್ ಒಂದು ಕಡೆ ಬ್ರೇಕ್ ಕೂಡ ಬೇಕು ಅಂತ ಅನಿಸ್ತು. ಐ ಮೀನ್ ಯೂಸ್ ಮಾಡಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ಆ್ಯಕ್ಟಿವೇಟ್ ಮಾಡಿದೆ. ಸೊ ಐ ಡೋಂಟ್ ನೋ, ರೀಲ್ಸ್ ಎಲ್ಲ ಮಾಡ್ತಾಯಿದ್ದೀನಿ, ಬಟ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ನನಗೆ ಇನ್ನೂ ಬ್ರೇಕ್ ಬೇಕು ಅಂತ ಅನಿಸ್ತಿದೆ. ನೋಡೋಣ ಏನಾಗುತ್ತೆ ಅಂತ. ಗೈಸ್, ನನ್ನ ಬ್ಯಾಕ್ಗ್ರೌಂಡ್ ನೋಡಿ ಗೈಸ್, ರೆಡ್. ನಾನು ಪೆಡಿಕ್ಯೂರ್ ಮಾಡಿಸ್ಕೊಂಡು
ಇವಾಗ ಬಂದೆ ತಿನ್ನೋಕ್ಕೆ ಅಂತ ಇಲ್ಲ. ಎಷ್ಟೊಂದು ಜನ ಇದ್ದಾರೆ, ನನಗೆ ವ್ಲಾಗ್ ಮಾಡೋಕ್ಕೆ ಒಂಥರಾಗ್ತಿದೆ. ಆ್ಯಂಡ್ ಗೈಸ್ ನಾನು ಇವಾಗ ಇಲ್ಲಿ ಕೊರಿಕೆನಿಗೆ ಬಂದಿದ್ದೀನಿ. ಅಷ್ಟು ನಾನು ರಾಮಿಯನ್ನ ಮನೆಗೆ ತೊಗೊಂಡೋಗಿ ತಿನ್ನೋಣ ಅಂತ ಅಂದ್ಕೊಂಡೆ, ಬಟ್ ಯಾವಾಗಲೂ ರಾಮಿಯನ್ ತಿಂತಿರ್ತೀನಿ, ಕೊರಿಕೆನು ಟಿಪ್ಪುಗಳಲ್ಲಿ ಸಿಗಲ್ಲ. ಸೊ ಅದಕ್ಕೋಸ್ಕರ ತಿನ್ನೋಕ್ಕೆ ಅಂತ ಬಂದರೆ ಸೂಶಿ ತಿನ್ನಬೇಕು ಅಂತಲೂ ಆಸೆ ಇದೆ. ಬಟ್ ನೋಡೋಣ ಇನ್ನು 2 ದಿವಸದಲ್ಲಿ ಯಾವಾಗಾದ್ರೂ ತಿಂತೀನೋ ಅಥವಾ ಏನೋ ಗೊತ್ತಿಲ್ಲ. ಬಟ್ ಊಟ ಮಾಡೋಕ್ಕೆ ಬಂದೆ. ಇವಾಗ 1:30 2 o'clock ಆಗಿದೆ ಆಲ್ರೆಡಿ. ಸೊ ಇದಾದಮೇಲೆ ಮನೆಗೆ ಹೋಗೋದು ನೋಡೋಣ. ಬಂತು ಮೊಸರೆಲ್ಲ ಆ್ಯಂಡ್ ಚಿಕನ್. ಲೆಟ್ ಮಿ ಈಟ್. ಗೈಸ್ ನಾನು ಆ್ಯಕ್ಚುಲಿ ಮಿನಿಸೋಗೆ ಹೋಗಬೇಕು. ನಂಗೊಂದು ಬಾಡಿ ಸ್ಪ್ರೇ ಬೇಕು, ನನ್ನ ಹತ್ರ ಇರೋದು ಖಾಲಿ ಆಗ್ತಾಯಿದೆ. ಇವಾಗ ನೆನಪಾಯಿತು ಇಲ್ಲೇ ಇದೆ ಮಿನಿಸೋ. ಸೊ ಬನ್ನಿ ಹೋಗೋಣ. ಮಿನಿಸೋಗಿ ಬಾಡಿ ಸ್ಪ್ರೇ ಒಂದು ತೊಗೊಬೇಕು. ಇನ್ನೊಂದು ಏನೋ ನೆನಪಿದೆ, ನೆನಪಾಗ್ತಿಲ್ಲ. ಅಲ್ಲೋದ್ಮೇಲೆ ನೋಡೋಣ. ಗೈಸ್ ನನಗೆ ಫ್ಲವರ್ಸ್ ಬೇಕು, ಬಟ್ ಇಟ್ಕೊಂಡು ಎಲ್ಲೋಗ್ಲಿ, ಮನೆಯಲ್ಲಂತೂ ಇಡೋಕ್ಕಾಗಲ್ಲ. ಟಿಪ್ಪುಗೆ ಹೋಗ್ಬೇಕಾದ್ರೆ ವಾಪಸ್ ತೊಗೋಬೇಕಾಗುತ್ತೆ. ಪ್ರೀತಿ ಇದು. ಓಕೆ ಗೈಸ್, ನಾನು ಮಿನಿಸೋ ಹೋಗಿ ತಗೊಂಡು ಒಂದು ಲೈಮ್ ಸೋಡಾ ಕುಡಿದೆ ಅಲ್ಲಿ ಬಂಗಾರಪೇಟೆ ಮಸಾಲೆ ಪುರಿ ಅಂಗಡಿಲಿ. ಸೊ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಮನೇಲಿ ಯಾವುದೂ ಇಲ್ಲ. ಮೇ ಬಿ ನಮ್ಮ ತಮ್ಮ ರಮಣ ಬಂದಿರ್ತಾನೆ, ನೋಡೋಣ. ಬಂದಿದ್ದಾನೆ ಇಲ್ಲ, ಫೋನ್ ಮಾಡಿ ಕೇಳಬೇಕು. ಸೊ ಲೆಟ್ಸ್ ಗೋ ಹೋಮ್. ಓಕೆ ಗೈಸ್, ಈಗ ಮತ್ತೆ ರೆಡಿಯಾಗಿದ್ದೀನಿ. ನಾನು ಮತ್ತು ಸಿಂಚನ ಇವಾಗ ಮಾಲ್ ಆಫ್ ಏಷ್ಯಾಗೆ ಹೋಗ್ತಾ ಇದ್ದೀವಿ. ಅವಳಲ್ಲಿ ಏನೋ ಕೆಲಸ ಇದೆ ಅಂತೆ. ಸೊ ಅದಕ್ಕೋಸ್ಕರ ಬನ್ನಿ ಹೋಗೋಣ. ಗೈಸ್, ನಾರ್ಮಲ್ ಪಾತ್ರೆ ಅಂಗಡಿಗೆ ಹೋದರೆ ಇದು ಒಂದು 299 399 ಸಿಗುತ್ತೆ. ಇದು ನೋಡಿದ್ರೆ 1499 ಆನ್ H&M. ಐ ವಾಸ್ ಲೈಕ್ ಓ ಮೈ ಗಾಡ್ ಗೈಸ್. ಬಟ್ ದಿಸ್ ಗ್ಲಾಸ್ ಇಸ್ ಸೋ ಪ್ರೀಟಿ. ಲೈಕ್ ಕೆಳಗಡೆ ಲೈಟ್ ಪಿಂಕ್ ಇದೆ, ಬಟ್ ಇದು ಪ್ರೈಸು 999. ಬಟ್ ಸೋ ಕ್ಯೂಟ್. ಓಕೆ ಗೈಸ್, ಇದು ನೋಡಿ, ದಿಸ್ ಇಸ್ ಸೋ ಪ್ರೀಟಿ. ಐಸ್ ಕ್ರೀಮ್ ಬೌಲ್ 1299. ಸೋ ನೈಸ್. ಎಷ್ಟು ಗೆಸ್ ಮಾಡಬೇಕಾ? ಚೆನ್ನಾಗಿ ತೋರಿಸ್ತಿದ್ದಲ್ಲ ಗೈಸ್. 499. ಓ, ದಿಸ್ ಇಸ್ ಫಾರ್ ಮೀ ಸ್ಪೆಷಲಿ. ಟೀ ಕುಡಿಯೋಕ್ಕೆ 799. ಇದು ಚೆನ್ನಾಗಿದೆ. ವೈನ್ ವಿಸ್ಕಿ ಗ್ಲಾಸಾ? ಅಲ್ಲ, ಈ ಕಲರ್ ಚೆನ್ನಾಗಿದೆ. ಏನು? ಐ ಆಮ್ ಮ್ಯಾನಿಫೆಸ್ಟಿಂಗ್ ಒನ್ ಡೇ ಈ ಥರ ಟೇಬಲ್ನ ಸೆಟ್ ಅಪ್ ಮೈ ಕಿಚನ್ ಆ್ಯಂಡ್ ಟೇಬಲ್ ಲೈಕ್ ಈ ಥರ ಮಾಡಬೇಕಂತೆ ಸಿಂಚನ್ ಅವರು. ತುಂಬ ಆಸೆ ಇದೆ, ಅದಕ್ಕೆ ಅವರು ನಮಗೆ H&M ಹೋಮಿಗೆ ಕರ್ಕೊಂಡ್ಬಂದಿದೆ. ಗೈಸ್ ನೋಡಿ ಗೈಸ್, ಅಮೆರಿಕ ತಮ್ಮ ಕಾಣ್ತಾನೆ ಇಲ್ಲ ಕತ್ಲೆಲಿ. ನನ್ನ ಬ್ಲಾಗ್ ನೋಡ್ತಾರಾ? ಇದು ಬ್ಲಾಗ್ ಹಾಯ್ ಹೇಳ್ಬಿಡು ನನ್ನ ಬ್ಲಾಗಿಗೆ. ಬೆಳಗ್ಗೆ ಎಲ್ಲ ಚಾಕ್ಲೇಟ್ ಕ್ಯಾಸ್ಟಸ್ ಎಲ್ಲ ಎಳ್ನೀರು ಕುಡಿಯೋಕೆ ಹೋಗ್ತಾ ಇದೀವಿ ಇವಾಗ. ಬನ್ನಿ ಗೈಸ್, ಬೆಳಗ್ಗೆನೆ ಎಲ್ಲ ಇತ್ತು. 11:30 ಆಗೈತೆ. ಬೆಳಗ್ಗೆ ಅನಿಸ್ತೀನಿ. ನಾನು ಸ್ನಾನನೂ ಮಾಡಿದ್ದೀನಿ ಆ್ಯಕ್ಚುಲಿ. ಇವ್ರು 3 ಜನ ಗಬ್ಬುದು ಸ್ನಾನ ಮಾಡಿಲ್ಲ, ನಾನು ಸ್ನಾನ ಮಾಡಿದ್ದೀನಿ. ರಮಣ ಏನೋ ವ್ಲಾಗ್ ಮಾಡ್ತಾನಂತ ಒಂದು ಪ್ರೈವೇಟ್ ಅಕೌಂಟ್ಗೆ. ಅದು ಬೀಪ್ ಮಾಡ್ತೀನಿ ನಾನೆಲ್ಲ ಹಿಂಗೆಲ್ಲ ಹಾಕಲ್ಲ. ಚಾಕ್ಲೇಟ್ ಕಣ. ನೋಡಿ ಗೈಸ್, ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿತಾವೆ ಅದು. ನಿನ್ನೆ ಏನು ತಿಂದೆ ನಾವು? ಹಾಟ್ ಚಾಕ್ಲೇಟ್ ಫಜ್ ತಿಂದಾಗ. ಚಾಕ್ಲೇಟ್ ಫಜ್ ಅಲ್ಲ ಅದು,
ನಾನು ಹಾಟ್ ಚಾಕ್ಲೇಟ್ ಫಜ್ಜಲ್ಲಿ ಚಾಕ್ಲೇಟ್ ಇರುತ್ತಲ್ಲ ಆ ಸಾಸ್ ನಾನು ಕೇಕ್ ಫಜ್ ತಗೊಂಡೇ ಇಲ್ಲ. ನೀನು ಹಾಟ್ ಚಾಕ್ಲೇಟ್ ಫಜ್ ಅವ್ರು ಕೇಕ್ ಫಜ್ ಅದು ಸಾಸ್ ನನ್ನ ಪ್ಯಾಂಟಿಗೆ ಮೆತ್ಕೊಂಡಿದೆ, ಅದಕ್ಕೋಸ್ಕರ ಇವ್ರು ಆಡ್ಕೊಂತ ಇದ್ದಾರೆ ಅವಾಗ್ಲಿಂದ. ನಮ್ಮ ರಮಣ ಅವರು ನಮಗೆಲ್ಲ ತಿಳಿಗಂಜಿ ಹೇಳಿ ಅವ್ನು ನೀರು ಕುಡಿತಾವ. ಗೈಸ್, ಈ ಹೊಸ ಚಪ್ಪಲಿ ಹಾಕೊಂಡಿದ್ದೀನಿ, ಎಷ್ಟು ಪೇಯ್ನ್ ಆಗ್ತಿದೆ ಅಂತ ಅಂದರೆ ನನಗೆ ಈಗ ಎಳ್ನೀರು ಕುಡಿಯೋಕ್ಕೆ ಅಂತ ಬಂದ್ವಿ, ಆಗ್ತಾನೆ ಇಲ್ಲ, ಅಷ್ಟು ನೋವಾಗ್ತಿದೆ. ಇವನು ಬೇರೆ ವಾಕಿಂಗ್ ಅಂತಾನೆ ಸದ್ಯ ಲೆಫ್ಟಿಗೆ ತಿರ್ಕೊಂಡು ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ. ಇದೆಯಲ್ಲ ಇದು ಸಖತ್ತು ಪೇಯ್ನ್ ಕೊಡ್ತಾ ಇದೆ ನನಗೆ, ಆಗ್ತಾನೆ ಇಲ್ಲ ನಡೆಯೋಕ್ಕೆ. ನಿನ್ನೆ ಅಂತೂ ತುಂಬ ಜಾಸ್ತಿ ಓಡಾಡ್ಬಿಟ್ಟಿದ್ದೀವಿ, ಇವತ್ತು ಪೇಯ್ನ್ ಹೋಗ್ತಾ ಇಲ್ಲ ನನಗೆ. ಗೈಸ್, ಇಲ್ಲಿ ಹಿಂಗೆ ಹೂವು ಬಿಟ್ಟಿತ್ತಲ್ಲ ಅದಕ್ಕೆ ತಗೊಳ್ಳೋಕೆ ಫೋಟೋ ತೆಗಿತಿದ್ವಿ. ಅದಕ್ಕೆ ರಮಣ ಈ ರೋಡ್ ಬೇಡ ಬನ್ನಿ ವಾಕಿಂಗ್ ಅಂತ ಹೇಳಿದ್ದು, ಅದಕ್ಕೇ ಅಲ್ಲಿ ಇನ್ನೊಂದು ರೋಡಲ್ಲಿ ಚೆರಿ ಬ್ಲೋಸಮ್ ಚೆನ್ನಾಗಾಗಿದೆ, ನಿಮಗೆ ಚೆನ್ನಾಗೇ ಸಿಗುತ್ತೆ ಫೋಟೋಸು ಅಂತ. ನಾನು ಫೋಟೋ ತೆಗೊಳಕ್ಕಲ್ಲ, ನಾರ್ಮಲಾಗಿ ಫೋಟೋ ತೆಗಿತೀನಿ. ಸೊ ಬನ್ನಿ ನಿಮಗೂ ತೋರಿಸ್ತೀನಿ. ಗೈಸ್, ಇಲ್ಲೊಂದಿದೆ ಆ್ಯಂಡ್ ನ್ಯೂ ಬೆಲ್ ರೋಡಲ್ಲಿ ಪ್ಯಾರಿಸ್ ಪನೀನಿ ಆ್ಯಂಡ್ ಪಿಜ್ಜಾ ಬೇಕ್ರಿ ಮೇಲ್ಗಡೆ ಸ್ಮ್ಯಾಶ್ ಗೈಸ್ ಓಪನ್ ಆಗಿದೆ, ಬರ್ಗರ್ಸ್. ರಮಣ ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ರಾತ್ರಿ ಕರ್ಕೊಂಬರ್ತೀನಿ ಅಂತ ಇದ್ದಾನೆ. ರಮಣ ಕೇಳಲ್ಲ ಯಾರಿಗದ ಅಂತ ಅಂದ, ಇಲ್ಲೇ ಇದು ಕೇಳಿದ್ರು ಅಂತ ಅಂದೆ. ಗೈಸ್, ಇಲ್ಲಿ ಗೈಸ್ ಫೌಂಡರ್ಸ್ ಬ್ರೀವರಿ ಪಕ್ಕ ರೋಡಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದಂತೆ. ಹೇಳಿ ಸರ್, ಯಾವ ಕಲರ್ ಇದೆ? ಇದು ಒಂಥರ ಲೈಟ್ ಗ್ರೀನು, ಆರೆಂಜು, ವೈಟು, ಡಾರ್ಕ್ ಪಿಂಕು, ಲೈಟ್ ಪಿಂಕು, ರೆಡ್ಡು, ಎಲ್ಲ ಕಲರ್ ಇದೆ. ಗೈಸ್, ಸೋ ಪ್ರಿಟಿ ಆ್ಯಕ್ಚುಲಿ ಈ ರೋಡಲ್ಲಿ. ಇಲ್ಲಿ ಪಿಂಕು, ವೈಟು, ಇಲ್ಲಿ ಡಾರ್ಕ್ ಪಿಂಕು, ಎರಡು ಪರ್ಪಲ್ಲು ಮತ್ತು ಡಾರ್ಕ್ ಪಿಂಕ್ ಇದೆ. ಆ್ಯಂಡ್ ಇಲ್ಲಿ ವೈಟು ಒಂಥರ ಗ್ರೀನ್ ಅನಿಸುತ್ತೆ, ಅದು ಬೇಬಿ ಪಿಂಕ್ ಆಗ್ತಾ ಇದೆ. ಆರೆಂಜು, ರೆಡ್ಡು, ಪರ್ಪಲ್ಲು, ವೈಟು. ವಾವ್, ತುಂಬ ಲಾಂಗ್ ವಾಕ್ ಆಯಿತು ಗೈಸ್, ಸುಸ್ತಾಗಿ ಹೋಗ್ಬಿಡ್ತು ನನಗೆ. ನನ್ನ ಚಪ್ಪಲಿ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ನೋವ್ತಿದೆ ನನಗಿಲ್ಲಿ. ನನ್ನ ನೋವು ನನಗೆ ಗೊತ್ತು. ಇಲ್ಲಿ ನೋಡಿ ಚೆರಿ ಬ್ಲಾಸಮ್. ರಮಣ ಇಲ್ಲಿ ಚೆರಿ ಬ್ಲಾಸಮ್ ತೋರ್ಸಕ್ಕೆ ಬಂದ. ಇಲ್ಲಿ ಅರಮನೆ ನಗರ್ RMB ಸೆಕೆಂಡ್ ಸ್ಟೇಜ್ ಅರಮನೆ ನಗರಲ್ಲಿ ಚೆರಿ ಬ್ಲಾಸಮ್ ಇದೆ. ಹಿಂಗಿದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಇವಾಗ ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ದೀವಿ. ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಕಾಶಿ ವಿಶ್ವನಾಥ ಟೆಂಪಲ್ಗೆ, ವಾರಣಾಸಿ ಎಲ್ಲ ಯಲಹಂಕ ಅದು. ಸೊ ಅಲ್ಲಿ ಹೋದ್ಮೇಲೆ ಐ ಡೋಂಟ್ ನೋ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ. ಸೊ ಐ ವಿಲ್ ಟೆಲ್ ಯು ಎವ್ರಿಥಿಂಗ್ ಲೇಟರ್ ವೈ ವಿ ಆರ್ ಗೋಯಿಂಗ್. ಪಾಸು ನೋಡ್ತೀನಿ. ಸೊ ನಾವು ಬಂದಿದ್ದು ಕಾಶಿ ವಿಶ್ವನಾಥ ಟೆಂಪಲ್ ಯಲಹಂಕದಲ್ಲಿದೆ. ಇಲ್ಲಿ ಮಂತ್ಲಿ 2 ಇಲ್ಲ 3 ಸತಿ ಅಥವಾ ಒಂದು ಲೈಕ್ ಟೈಮಿಂಗ್ ಪ್ರಕಾರ ಅವ್ರಿಗೆ ಗೊತ್ತಿರುತ್ತೆ. ಇಲ್ಲಿ ತೀರ್ಥ ಸ್ನಾನ ಮಾಡಿಸ್ತಾರಂತೆ. ಸೊ ಈ ಥರ ಕ್ಯೂ ಇರುತ್ತೆ. ನಾವು ಹೋಗಿದ್ದು ಭಾನುವಾರ, ಅದಕ್ಕೆ ಸಖತ್ ರಶ್ ಇತ್ತು ತೀರ್ಥ ಸ್ನಾನಗೆ. ಏನೇ ದೋಷಗಳಿದ್ದು, ಹೆಲ್ತ್ ಆಗಲಿ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಅಥವಾ ಏನೋ ಒಂದು ಪ್ರಾಬ್ಲಮ್ಸ್ ಎಲ್ಲ ಇದ್ದು ಎಲ್ಲ ಎಂಡ್ ಆಗಲಿ ಅಂತ ತೀರ್ಥ ಸ್ನಾನ ಮಾಡಿಸ್ಕೊಳ್ಳೋಕ್ಕೆ ಇಲ್ಲಿ ಬರ್ತದೆ ಜನ. ಆ್ಯಂಡ್ ಟಿ ವಿಲೂ ಕೂಡ ಅಭಿಷೇಕ ಮಾಡೋದೆಲ್ಲ ತೋರಿಸ್ತದೆ. ಎಲ್ಲ ಇವಾಗ ತಿಂದು ವಾಕಿಂಗ್ ಹೋಗ್ತಾ ಇದ್ದೀವಿ ಬೆಳಗ್ಗೆ 11 ಗಂಟೆ ರಾತ್ರಿ. ಲೆಟ್ಸ್ ಗೋ ವಾಕಿಂಗ್. ಹೇ ಗೈಸ್, ಇವತ್ತು ಮಂಡೇ ಆ್ಯಂಡ್ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ನನ್ನ ತಂಗಿ ಆಲ್ರೆಡಿ 9 o'clock ಟ್ರೈನ್ ಹೋದ್ಲು. ನಂಗೆ ಫ್ರೆಂಡ್ಸ್ ಸಿಗ್ತದೆ ಅಂತ ಅಂದ್ಬಿಟ್ಟು ನಾನು 3 o'clock ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀನಿ ಹೋಗೋದು. ಸೊ ಇಲ್ಲೇ ಬ್ರೇಕ್ಫಾಸ್ಟು ಇಲ್ಲ ಅಂದರೆ ಬ್ರಂಚ್ ಥರ ಆಗುತ್ತೆ. ಫಸ್ಟು ಬ್ರೇಕ್ಫಾಸ್ಟ್ ಅಂತ ಅಂದ್ಕೊಂಡಿದ್ದು ಸಿಟಿ ಅದಕ್ಕೋಸ್ಕರ ಹಾಲ್ಟ್ ಅದೇ, ಬಟ್ ಲೇಟ್ ಆಗ್ತಿದೆ, ಆಲ್ರೆಡಿ 10 ಆಗಿದೆ. ಮೇ ಬಿ ಎಲ್ಲ ಸ್ವಲ್ಪ ತಿನ್ಕೊಂಡು ನಾನು 3 o'clock ಟ್ರೈನಿಗೆ ಹೊರಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಲ್ಲ ಅಂತ ಅನಿಸುತ್ತೆ. ಏನಾದ್ರು ತಿನ್ನೋದನ್ನ ಹಾಕ್ಬಿಟ್ಟು ಎಂಡ್ ಮಾಡ್ತೀನಿ. ಸೊ ಲೆಟ್ಸ್ ಗೋ ಗೈಸ್.